Hello everyone, I am Santosh. Today we are going to discuss the very important topic in DBMS, that is about types of functional dependency. ಅದರಲ್ಲಿ ನಾವು ಫುಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ವಿ. ಲೆಟ್ ಅಸ್ ಸ್ಟಡಿ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಇವನ್ನೆಲ್ಲ ನಾವು ಯಾಕೆ ಸ್ಟಡಿ ಮಾಡಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ವೇರ್ ಎಕ್ಸಾಕ್ಟ್ಲಿ ರಿಡಂಡೆನ್ಸಿ ಎಕ್ಸಿಸ್ಟ್ಸ್ ಅಂದರೆ ಏನು, ಆ್ಯಕ್ಚುಲಿ ಎಲ್ಲಿ ಡುಪ್ಲಿಕೇಶನ್ ಅರೈಸ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಹುಡುಕ್ತಾ ಇದ್ದೀವಿ. ಅದು ಗೊತ್ತಾಗ್ಬಿಟ್ರೆ ವಿ ಕ್ಯಾನ್ ಅವಾಯ್ಡ್ ಡುಪ್ಲಿಕೇಶನ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಲರ್ನ್ ಫಂಕ್ಷನಲ್ ಡಿಪೆಂಡೆನ್ಸೀಸ್. ಆ್ಯಂಡ್ ಈ ಟೇಬಲ್ ಡಿಸೈನಲ್ಲಿ ಸಾಕಷ್ಟು ಡಿಪೆಂಡೆನ್ಸೀಸ್ ಎಕ್ಸಿಸ್ಟ್ ಆಗ್ತವೆ. ಅದರ ಅರ್ಥ ಏನಂದರೆ ಯಾವ್ಯಾವ ಅಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಇದ್ದಾವೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದರ ಮೇಲೆ ಎಲ್ಲೆಲ್ಲಿ ಪ್ರಾಬ್ಲಮ್ ಅರೈಸ್ ಆಗ್ಬೋದು ಈ ಡಿಪೆಂಡೆನ್ಸಿಯಿಂದ ಅನ್ನೋದನ್ನು ಕಲಿತೀವಿ. ಫುಲ್ ಡಿಪೆಂಡೆನ್ಸಿ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದ್ದರೆ ದ್ಯಾಟ್ ಕಾಸಸ್ ರಿಡಂಡೆನ್ಸಿ, ಅದರಿಂದ ಡುಪ್ಲಿಕೇಶನ್ ಅರೈಸ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಪಾರ್ಷಿಯಲ್ ಆಗಿ ಡಿಪೆಂಡೆನ್ಸಿ ಇರುತ್ತೆ ಅಂತ. ಓಕೆ, ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಈಸ್ ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ. ಸಿ, a functional dependency is partial functional dependency when a non-key attribute depends on a part of the key. ಅಥವಾ ಯಾವುದೋ ಒಂದು ಅಟ್ರಿಬ್ಯೂಟ್, ಅದು ಕೀ ಇರಬಾರ್ದು, ಅದು ಪಾರ್ಟ್ ಆಫ್ ದಿ ಕೀ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಪ್ಲೀಟ್ ಕೀ, ಫುಲ್ ಕೀ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಪಾರ್ಟ್ ಆಫ್ ದಿ ಕೀ. ಸಿ, ನಾವು ಇಲ್ಲಿ ಕಾಂಪೋಸಿಟ್ ಕೀಸನ್ನು ತಗೊಂಡೇ ಎಕ್ಸಾಂಪಲ್ ಕೊಟ್ಟರೆ ಮಾತ್ರ ಇದು ಅರ್ಥ ಆಗುತ್ತೆ. ಡೈರೆಕ್ಟಾಗಿ ಒಂದೇ ಸಿಂಗಲ್ ಪ್ರೈಮರಿ ಕೀ ತೊಗೊಂಡು ಹೇಳಿದರೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾವು ಕಾಂಪೋಸಿಟ್ ಕೀ ತೊಗೊಂಡೇ ಇದರಲ್ಲಿ ಅರ್ಥ ಮಾಡಿಸ್ತಾ ಇದ್ದೀವಿ. ಓಕೆ, ಫಸ್ಟ್ ಐ ವಿಲ್ ರೈಟ್ what is partial functional dependency. A dependency is partial functional dependency in which an attribute ಅಂದರೆ ಅದು ನಾನ್ ಕೀ attribute depends on a part of the key. ಪಾರ್ಟ್ ಆಫ್ ದಿ ಕೀ ಅಂದರೆ ಡೆಫಿನೆಟ್ಲಿ ಅದು ಕಾಂಪೋಸಿಟ್ ಕೀನೇ ಇರುತ್ತೆ, ಒಂದೇ ಕೀ ಇರೋದಿಲ್ಲ, ಕಾಂಬಿನೇಷನ್ ಆಫ್ ಕೀಸ್ ಇರ್ತವೆ. ಅದಕ್ಕೆ ನಾವು ಪಾರ್ಟ್ ಆಫ್ ದಿ ಕೀ ಅಂತ ಇಲ್ಲಿ ಹೇಳ್ಬೋದು. ಎರಡು ಅಟ್ರಿಬ್ಯೂಟ್ಸ್ ಕೂಡಿ ಒಂದು ಕೀ ಏನು ಮಾಡಿರ್ತಿರಲ್ಲ, ಅದರಲ್ಲಿ ಒಂದೇ ಅಟ್ರಿಬ್ಯೂಟಿಂದ ಇನ್ನೊಂದು ಅಟ್ರಿಬ್ಯೂಟನ್ನು ಕಂಡು ಹಿಡಿಬೋದು. ಡಿಪೆಂಡ್ಸ್ ಅಂದ್ರೇನು, ಒಂದು ಅಟ್ರಿಬ್ಯೂಟ್ ವ್ಯಾಲ್ಯೂವನ್ನು ಇನ್ನೊಂದು ಅಟ್ರಿಬ್ಯೂಟ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಕಂಡು ಹಿಡಿಬೋದು. ಅದಕ್ಕೆ ಡಿಪೆಂಡ್ಸ್ ಅಥವಾ ನಾವು ಡಿಟರ್ಮೈನ್ಸ್ ಅಂತ ಕರಿತೀವಿ. ಓಕೆ, ಈಗ ಗೊತ್ತಾಯ್ತಲ್ಲ ಏನು ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ಏನು. ಒಂದು ಅಟ್ರಿಬ್ಯೂಟು ಪಾರ್ಟ್ ಆಫ್ ದಿ ಕೀ ಮೇಲೆ ಡಿಪೆಂಡ್ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಪಾರ್ಷಿಯಲ್ ಫಂಕ್ಷನಲ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಫುಲ್ ಕೀ ಮೇಲೆ ಡಿಪೆಂಡ್ ಇರೋದಿಲ್ಲ. ಡಿಪೆಂಡ್ ಇರೋದು ಅಂದರೆ ಅದರ ಅರ್ಥ ಏನು, ಅದರಿಂದ ಆ ವ್ಯಾಲ್ಯೂವನ್ನು ಕಂಡುಹಿಡಿಯಕ್ಕೆ ಬರುತ್ತೆ, ಅದಕ್ಕೆ ಡಿಪೆಂಡೆನ್ಸಿ ಅಂತ ಕರೀತಾರೆ. ಇದು ಈಸಿ ಆಗಬೇಕಂದ್ರೆ ಲೆಟ್ ಅಸ್ ಸಿ ಒನ್ ಆಫ್ ದಿ ಸಿಂಪಲ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ವಿ ಹ್ಯಾವ್ ಸ್ಟೂಡೆಂಟ್ ಟೇಬಲ್. ಒಂದು ಸ್ಟೂಡೆಂಟ್ ಟೇಬಲ್ ಇದೆ ಅಂತ ತಿಳ್ಕೊರಿ. ಓಕೆ, ಸ್ಟೂಡೆಂಟ್ ಟೇಬಲ್ ಹ್ಯಾಸ್ ಸ್ಟೂಡೆಂಟ್ ID, ದೆನ್ ಕೋರ್ಸ್, ಆಮೇಲೆ ಸ್ಟೂಡೆಂಟ್ ನೇಮ್. ಈ ಥರ ಟೇಬಲ್ ಸ್ಟ್ರಕ್ಚರ್ ಇದೆ ಅಂತ ತಿಳ್ಕೊರಿ. ಓಕೆ, ಆ್ಯಂಡ್ ಇಲ್ಲಿ ಒಬ್ಬ ಸ್ಟೂಡೆಂಟು ಬೇರೆ ಬೇರೆ ಎಷ್ಟು ಬೇಕಾದಷ್ಟು ಕೋರ್ಸಲ್ಲಿ ಅವ್ರು ಆಪ್ಟ್ ಮಾಡ್ಕೋಬೋದು, ಆ್ಯಂಡ್ ಒಂದು ಕೋರ್ಸಲ್ಲಿ ಭಾಳಷ್ಟು ಸ್ಟೂಡೆಂಟ್ಸು ಇರ್ಬೋದು. ಇದು ರಿಯಲ್ ವರ್ಲ್ಡ್ ಸಿನಾರಿಯೋ. ಫಾರ್ ಎಕ್ಸಾಂಪಲ್ ಒಂದು ಸಮ್ ಇನ್ಸ್ಟನ್ಸಸ್ ವ್ಯಾಲ್ಯೂಸ್ ಹಾಕೇ ಬಿಡ್ತೇನೆ ನಾನು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ID 1, ಇವ್ರು ಯಾವ್ದು ಕೋರ್ಸ್ ಮಾಡಿದ್ದಾರೆ, DBMS, ಇವ್ರ ಹೆಸರು ರವಿ ಅಂತ ತಿಳ್ಕೊರಿ. ಅಗೇನ್
ಸ್ಟೂಡೆಂಟ್ ಐ ಡಿ 1 ಇವರೇ ಒಂದು ಯಾವುದೋ ಜಾವಾ ಕೋರ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇವರೇ ಸ್ಟೂಡೆಂಟ್ ಐ ಡಿ 1 ಇದ್ದರೆ ಅವ್ರ ಹೆಸರು ಕೂಡ ರವಿನೇ ಇರುತ್ತೆ. ದೆನ್ ಅವರೇ ಮತ್ತೆ ಇನ್ನೊಂದು ಯಾವುದೋ ಕೋರ್ಸ್ ಮಾಡಿದ್ದಾರೆ ಎ ಐ, ಹೆಸರು ರವಿನೇ ಇರುತ್ತೆ. ಬಿಕಾಸ್ ಸ್ಟೂಡೆಂಟ್ ಐ ಡಿ ಇಂದ ಸ್ಟೂಡೆಂಟ್ ನೇಮ್ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅನದರ್ ಸ್ಟೂಡೆಂಟ್ ಈಸ್ ದೇರ್, ಅವರು DBMS ಕೋರ್ಸ್ ಮಾಡಿದ್ದಾರೆ, ಅವ್ರ ಹೆಸರು ಡಿಫರೆಂಟ್ ಇರುತ್ತೆ, ಆಶಾ ಅಂತ ತಿಳ್ಕೊರಿ. ಓಕೆ, ದಿಸ್ ಈಸ್ ದ ಟೇಬಲ್. ಇಲ್ಲಿ ಕೀ ಯಾವುದು ಆಗ್ಬೋದು, ಜಸ್ಟ್ ಫಸ್ಟ್ ನಾವು ಕೀಯನ್ನು ಐಡೆಂಟಿಫೈ ಮಾಡಬೇಕು. ಕೀ ಅಂದರೆ ಪ್ರೈಮರಿ ಕೀ. ಐಡೆಂಟಿಫೈ ದಿ ಕೀ. ಫಸ್ಟ್ ಲೆಟ್ ಅಸ್ ಐಡೆಂಟಿಫೈ ಕೀ ಇನ್ ದಿಸ್ ಟೇಬಲ್. ಸ್ಟೂಡೆಂಟ್ ನೇಮ್ ಅಂತೂ ಕೀ ಆಗೋದಿಲ್ಲ, ಬಿಕಾಸ್ ಇಟ್ ವಿಲ್ ರಿಪೀಟ್. ಸ್ಟೂಡೆಂಟ್ ಐ ಡಿ ಕೀ ಆಗುತ್ತಾ? ಇಲ್ಲ, ಬಿಕಾಸ್ ಅಗೇನ್ ಇಟ್ ಈಸ್ ರಿಪಿಟೇಟಿವ್. ಕೋರ್ಸ್ ಕೀ ಆಗುತ್ತಾ? ಇಲ್ಲ, ಅಲ್ಲಿ ರಿಪಿಟೇಷನ್ ಬರ್ತಾ ಇದೆ. ಬಟ್ ಇಲ್ಲಿ ಸ್ಟೂಡೆಂಟ್ ಐ ಡಿ ಮತ್ತು ಕೋರ್ಸ್ ಎರಡನ್ನೂ ಕಂಬೈನ್ ಮಾಡಿ ಕೀ ಆಗಿ ಕನ್ಸಿಡರ್ ಮಾಡ್ಬೋದು. ನೋಡ್ರಿ, ಎರಡು ಕಂಬೈನ್ ಮಾಡಿ ನೋಡಿದರೆ ಎಲ್ಲಿಯೂ ರಿಪಿಟೇಷನ್ ಆಗಿಲ್ಲ. ಒಬ್ಬ ಸ್ಟೂಡೆಂಟ್ ಐ ಡಿ 1 ಇದ್ದವರು DBMS ಕೋರ್ಸ್ ತೊಗೊಂಡಿದ್ದಾರೆ ಅಂತ ಒಂದೇ ಸಲ ಹೇಳ್ತೀವಿ ನಾವು, ಮತ್ತೊಂದು ಸರಿ ಹೇಳೋದಿಲ್ಲ. ಮೀನ್ಸ್ ಆ ಕಾಂಬಿನೇಷನನ್ನು ಕೀ ಆಗಿ ಕನ್ಸಿಡರ್ ಮಾಡ್ಬೋದು. ಹಂಗಂದ್ರೆ ಕೀ ಯಾವುದಾಗುತ್ತಿಲ್ಲಿ? ದ ಕೀ ವಿಲ್ ಬಿ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಕೋರ್ಸ್. ಇವೆರಡು ಕಾಂಬಿನೇಷನಲ್ಲಿ ಒಂದು ಕೀ ಆಗಿ ರೆಡಿ ಆಗುತ್ತೆ. ಅದಕ್ಕೆ ಅವ್ರು ಏನಂತಾರೆ, ಇದಕ್ಕೆ ಕಾಂಪೋಸಿಟ್ ಕೀ ಅಂತಾರೆ. ಸಿಂಗಲ್ ಕೀ ಅಲ್ಲ ಅದು, ಎರಡು ಅಟ್ರಿಬ್ಯೂಟ್ ಕೂಡಿ ಒಂದು ಕೀ ಆಗುತ್ತೆ. ಅಂದರೆ ಎರಡು ಕೂಡಿ ರಿಪಿಟೇಷನ್ ಆಗಬಾರ್ದು. ಅದಕ್ಕೇನಂತಾರೆ, ಕಾಂಪೋಸಿಟ್ ಕೀ ಅಂತ ಕರೀತಾರೆ. ಹಂಗಂದ್ರೆ ಇನ್ನೊಂದು ಯಾವುದೋ ಒಂದು ಅಟ್ರಿಬ್ಯೂಟ್ ಉಳಿತಲ್ಲ, ಅದೇನು ನಾನ್ ಕೀ ಅಟ್ರಿಬ್ಯೂಟ್. ಇದೇನು ನಾನ್ ಕೀ ಅಟ್ರಿಬ್ಯೂಟ್. ಈಗ ನೀವು ಡೆಫಿನಿಷನಲ್ಲಿ ನೋಡಿಬಿಟ್ರೆ, ಎನ್ ಅಟ್ರಿಬ್ಯೂಟ್ ವಿಚ್ ಇಸ್ ನಾನ್ ಕೀ ಡಿಪೆಂಡ್ಸ್ ಆನ್ ಪಾರ್ಟ್ ಆಫ್ ದ ಕೀ. ಕೀ ಏನಿದೆ? ಸ್ಟೂಡೆಂಟ್ ಐ ಡಿ ಕಾಮಾ ಕೋರ್ಸ್ ಎರಡು ಕೂಡ ಒಂದು ಕೀ ಇದೆ. ಬಟ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದ್ರೇನು? ಒಂದು ನಾನ್ ಕೀ ಅಟ್ರಿಬ್ಯೂಟ್ ಪಾರ್ಟ್ ಆಫ್ ದಿ ಕೀ ಮೇಲೆ ಡಿಪೆಂಡ್ ಇರುತ್ತೆ. ಇದ್ರೆ ಅದಕ್ಕೇನಂತಾರೆ, ಪಾರ್ಷಿಯಲ್ ಅಂತ ಕರೀತಾರೆ. ಲೆಟ್ ಅಸ್ ಸಿ. ಹಂಗಂದ್ರೆ ಸ್ಟೂಡೆಂಟ್ ನೇಮ್ ಕಂಡು ಹಿಡಿಬೇಕಂದ್ರೆ ಸ್ಟೂಡೆಂಟ್ ಐ ಡಿ ಮತ್ತು ಕೋರ್ಸ್ ಎರಡೂ ಬೇಕಾ, ಅಥವಾ ಎರಡರಲ್ಲಿ ಒಂದಿದ್ರೆ ಸಾಕ ಅನ್ನೋದನ್ನು ನಾವು ತಿಳ್ಕೋಬೇಕು. ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ. ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮನ್ನು ಬರೀ ಸ್ಟೂಡೆಂಟ್ ಐ ಡಿಯಿಂದ ಕಂಡು ಹಿಡಿಬೋದಲ್ಲ. ಅಂದರೆ ಸ್ಟೂಡೆಂಟ್ ನೇಮ್ ಅನ್ನೋದು ಫುಲ್ಲಿ ಸ್ಟೂಡೆಂಟ್ ಐ ಡಿ ಕೋರ್ಸ್ ಎರಡೂದ್ರ ಮೇಲೆ ಡಿಪೆಂಡ್ ಇಲ್ಲ. ಬರೀ ಸ್ಟೂಡೆಂಟ್ ಐ ಡಿಯಿಂದ ಮಾತ್ರ ವಿ ಕ್ಯಾನ್ ಫೈಂಡ್ ಸ್ಟೂಡೆಂಟ್ ನೇಮ್. ಇದರ ಅರ್ಥ ಏನು? ಪಾರ್ಟ್ ಆಫ್ ದಿ ಕೀ ಮೇಲೆ ಒಂದು ಅಟ್ರಿಬ್ಯೂಟ್ ಡಿಪೆಂಡ್ ಇದೆ ಅಂತ ಅರ್ಥ. ಇದರ ಅರ್ಥ ಏನು? ಇಟ್ ಈಸ್ ಪಾರ್ಷಿಯಲ್. ಇದೇ ಪಾರ್ಷಿಯಲ್ ಡಿಪೆಂಡೆನ್ಸಿ. ಇಲ್ಲಿ ಜಸ್ಟ್ ನೀವು ಅಬ್ಸರ್ವ್ ಮಾಡ್ರಿ. ಬಟ್ ಹಿಯರ್ ಡಿಪೆಂಡೆನ್ಸೀಸ್ ನಾವು ಅಬ್ಸರ್ವ್ ಮಾಡೋಣ. ಹಿಯರ್ ದಿ ನಾನ್ ಕೀ ಅಟ್ರಿಬ್ಯೂಟ್ ಅದ್ಯಾವುದು? ಸ್ಟೂಡೆಂಟ್ ನೇಮ್ ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ಓನ್ಲಿ ಸ್ಟೂಡೆಂಟ್ ಐ ಡಿ. ಹಿಯರ್ after observing student name, which is a non-key attribute, can be found using only student ID. ಬರೀ ಸ್ಟೂಡೆಂಟ್ ಐ ಡಿ ಯೂಸ್ ಮಾಡ್ಕೊಂಡೇ ಸ್ಟೂಡೆಂಟ್ ನೇಮ್ ಕಂಡು ಹಿಡಿಬೋದಲ್ಲ. ಎರಡೂ ಏನು ಬೇಕಾಗಿಲ್ಲ. ಸ್ಟೂಡೆಂಟ್ ಐ ಡಿ ಕೋರ್ಸ್ ಕಾಂಪೋಸಿಟ್ ಕೀದು ಅವಶ್ಯಕತೆ ಇಲ್ಲ ನಮಗೆ. ಈ ಕೀ ಒಳಗಡೆ ಒಂದೇ ಅಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ಕಂಡು ಹಿಡಿಬಹುದು. ಪಾರ್ಟ್ ಆಫ್ ದಿ ಕೀ ಯೂಸ್ ಮಾಡಿಕೊಂಡು ಕಂಡು ಹಿಡಿಬಹುದು. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಪಾರ್ಷಿಯಲ್. ಹಂಗಂದ್ರೆ ಯು ಕ್ಯಾನ್ ಸೇ ಸ್ಟೂಡೆಂಟ್ ನೇಮ್ ಡಿಪೆಂಡ್ಸ್ ಆನ್ ಓನ್ಲಿ ಸ್ಟೂಡೆಂಟ್ ಐ ಡಿ. ಹಿಯರ್ student name depends only on student ID, not on course. ಕೋರ್ಸ್ಗೆ ಏನು ಸಂಬಂಧ ಬರೋದೇ ಇಲ್ಲ ಸ್ಟೂಡೆಂಟ್ ನೇಮ್, ನಾಟ್ ಆನ್ ಕೋರ್ಸ್. ಅದರ ಅರ್ಥ ಏನು?
ಈ ಸ್ಟೂಡೆಂಟ್ ನೇಮ್ ಕಂಡುಹಿಡಿಯೋಕ್ಕೆ ಫುಲ್ ಕೀ ಅವಶ್ಯಕತೆ ಇಲ್ಲ. ಪಾರ್ಟ್ ಆಫ್ ದಿ ಕೀ, ಸ್ಟೂಡೆಂಟ್ ಐ ಡಿ ಕೋರ್ಸ್ ಅಂದರೆ ಫುಲ್ ಕೀ, ಇದು ಕಂಪೋಸಿಟ್ ಕೀ. ಅದು ಪೂರ ಎರಡು ಬೇಕಾಗಿಲ್ಲ ನಮಗೆ, ಬರೀ ಸ್ಟೂಡೆಂಟ್ ಐ ಡಿಯಿಂದ ಮಾತ್ರನೇ ಕಂಡುಹಿಡಿಬಹುದು. ಇದರ ಅರ್ಥ ಏನು? ಅಕಾರ್ಡಿಂಗ್ ಟು ದ ಡೆಫಿನಿಷನ್, ದಿಸ್ ಡಿಪೆಂಡೆನ್ಸಿ ಈಸ್ ಪಾರ್ಷಿಯಲ್. ಹಿಯರ್ ದ ಡಿಪೆಂಡೆನ್ಸಿ ಆಫ್ ದಟ್ ಅಟ್ರಿಬ್ಯೂಟ್ ಈಸ್ ಪಾರ್ಷಿಯಲ್. ಅಂದರೆ ಇಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದೆ ಅಂತ ಅರ್ಥ. ಪಾರ್ಷಿಯಲ್ ಡಿಪೆಂಡೆನ್ಸಿ ಇದ್ದರೆ ಡೆಫಿನೆಟ್ಲಿ ಅಲ್ಲಿ ಡುಪ್ಲಿಕೇಶನ್ ಆಗೇ ಆಗುತ್ತೆ. ಜಸ್ಟ್ ನೀವು ಟೇಬಲ್ ಅಬ್ಸರ್ವ್ ಮಾಡಿರಿ, ಡುಪ್ಲಿಕೇಶನ್ ಆಗಿದೆ ಅಲ್ಲ. ರವಿ 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 3 times ಇಟ್ ಈಸ್. ಯಾಕೆ ಹಿಂಗೆ ಡುಪ್ಲಿಕೇಶನ್ ಆಗಿದೆ ಅಂದರೆ ಇಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದೆ. ಹಾಗಂದ್ರೆ ನೀವು ಈ ಪಾರ್ಷಿಯಲ್ ಡಿಪೆಂಡೆನ್ಸಿ ರಿಮೂವ್ ಮಾಡಬೇಕು, ಆವಾಗ ಡೇಟಾಬೇಸ್ ಗುಡ್ ಡಿಸೈನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ರಿಡಂಡೆನ್ಸಿ ಎಕ್ಸಿಸ್ಟೆನ್ಸ್ ಇದೆ. ನಾವು ಹೇಳಿದ್ವಲ್ಲ, 3 ಟೈಪ್ಸ್ ಆಫ್ ಡಿಪೆಂಡೆನ್ಸಿ ನಾವು ಸ್ಟಡಿ ಮಾಡಿ. ಫುಲ್ ಡಿಪೆಂಡೆನ್ಸಿ ಇದ್ದರೆ ಇಟ್ ಈಸ್ ಗುಡ್ ಡಿಸೈನ್, ಪಾರ್ಷಿಯಲ್ ಇದ್ದರೆ ಇಟ್ ಈಸ್ ಬ್ಯಾಡ್ ಡಿಸೈನ್. ಅದಕ್ಕೆ ನಾವು ಕಂಡು ಹಿಡಿಬೇಕು ವೆದರ್ ಪಾರ್ಷಿಯಲ್ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಇದ್ದರೆ ಅದನ್ನ ರಿಮೂವ್ ಮಾಡಬೇಕು. ಹಂಗಂದ್ರೆ ಇದನ್ನ ಹೆಂಗೆ ರಿಮೂವ್ ಮಾಡೋದು? ಲೆಟಸ್ ಲರ್ನ್ ಇನ್ ದ ನಾರ್ಮಲೈಸೇಷನ್. ನೆಕ್ಸ್ಟ್ ನಾವು ಅದು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಇದನ್ನೆಲ್ಲ ರಿಮೂವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಜಸ್ಟ್ ಈಗ ನಾವು ಏನು ಮಾಡಬೇಕು, ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದರೆ ಏನು ಅಂತ ತಿಳ್ಕೊಬೇಕು. ಯು ಕ್ಯಾನ್ ಸೇ ನಾವು ಈಗ ಹೇಳ್ಬೋದಲ್ಲ, ವೇರ್ ರಿಡಂಡೆನ್ಸಿ ಎಕ್ಸಿಸ್ಟ್. ನೋಡಿ ಹೇಳ್ರಿ, ಸ್ಟೂಡೆಂಟ್ ನೇಮ್. ನೀವು ಹೇಳ್ಬೋದು ಸ್ಟೂಡೆಂಟ್ ಐ ಡಿನೂ ಡುಪ್ಲಿಕೇಶನ್ ಆಗಿದೆ ಅಲ್ಲ ರೀ. ನೋಡ್ರಿ, ಯಾವಾಗಲೂ ಡೇಟಾಬೇಸಲ್ಲಿ ಕಂಪ್ಲೀಟಾಗಿ ರಿಡಂಡೆನ್ಸಿ ಅಥವಾ ಡುಪ್ಲಿಕೇಶನ್ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಸಮ್ ಲೆವೆಲಲ್ಲಿ ನಾವು ರಿಮೂವ್ ಮಾಡ್ಬೋದು. ಸ್ಟೂಡೆಂಟ್ ಐ ಡಿ ರಿಮೂವ್ ಮಾಡೋಕ್ಕಾಗೋದಿಲ್ಲ, ಬಟ್ ಸ್ಟೂಡೆಂಟ್ ನೇಮ್ ಹೆಂಗೆ ರಿಮೂವ್ ಮಾಡ್ಕೋಬೋದು ಅನ್ನೋದನ್ನು ನಾವು ಥಿಂಕ್ ಮಾಡಬೇಕು. ಓಕೆ, ಮೀನ್ಸ್ ಹಂಗಂದ್ರೆ ಇಲ್ಲಿ ವೈ ದಿಸ್ ಈಸ್ ಬ್ಯಾಡ್ ಡಿಸೈನ್ ಅನ್ನೋದನ್ನು ತಿಳ್ಕೊಳ್ಳೋಣ. ವೈ ದಿಸ್ ಟೇಬಲ್ ಈಸ್ ಬ್ಯಾಡ್ ಡಿಸೈನ್. ವೈ ಈಸ್ ದಿಸ್ ಬ್ಯಾಡ್? ಯಾಕೆ ಇದು ಬ್ಯಾಡ್ ಡಿಸೈನ್ ಆಗುತ್ತೆ ಅಂದರೆ, ಹಿಯರ್ ಸ್ಟೂಡೆಂಟ್ ನೇಮ್ ರಿಪೀಟ್ಸ್. ಹಿಯರ್ ಸ್ಟೂಡೆಂಟ್ ನೇಮ್ ರಿಪೀಟ್ಸ್ ಬಿಕಾಸ್ ಅಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದೆ. ರಿಪಿಟೇಷನ್ ಆದರೆ ವಿಚ್ ಕಾಸಸ್ ರಿಡಂಡೆನ್ಸಿ. ರಿಡಂಡೆನ್ಸಿ ರಿಮೂವ್ ಮಾಡಲೇಬೇಕು. ರಿಡಂಡೆನ್ಸಿ ಬಂದರೆ ಡೆಫಿನೆಟ್ಲಿ ವಿಚ್ ಕಾಸಸ್ ಎರರ್ಸ್ ಅಥವಾ ಅನಾಮಲೀಸ್. ಮತ್ತೆ ಬೇರೆ ಎರರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ, ಅನಾಮಲೀಸ್ ಬರ್ತವೆ. ಮೀನ್ಸ್ ಅಪ್ಡೇಷನ್ ಎರರ್, ಇನ್ಸರ್ಷನ್ ಎರರ್, ಡಿಲೀಷನ್ ಎರರ್ ಇವೆಲ್ಲ ಬರ್ತವೆ. ಅದಕ್ಕೆ ನಾವು ಪಾರ್ಷಿಯಲ್ ಡಿಪೆಂಡೆನ್ಸಿ ಎಕ್ಸಿಸ್ಟ್ ಇದೆನೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಎಕ್ಸಿಸ್ಟ್ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು. ಅದೇ ನೆಕ್ಸ್ಟ್ ಪ್ರೊಸೆಸ್. ಓಕೆ, ಗೊತ್ತಾಯ್ತಲ್ಲ? ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್. ನಿಮಗೆ ಸ್ಟೂಡೆಂಟ್ ಟೇಬಲ್ ಬಿಟ್ಟು ಅನದರ್ ಎಕ್ಸಾಂಪಲ್ ಲೆಟ್ ಅಸ್ ಮೂವ್ ಟು ಶೋ ವೇರ್ ಈಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಪಾರ್ಷಿಯಲ್ ಡಿಪೆಂಡೆನ್ಸಿ ಮತ್ತೆ ಎಲ್ಲಿ ಬರ್ಬೋದು, ಬೇರೆ ಎಕ್ಸಾಂಪಲ್ ಕೂಡ ನೋಡೋಣ. ಗೊತ್ತಾಯ್ತಲ್ಲ? ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂದ್ರೇನು? ಎ ನಾನ್ ಕೀ ಅಟ್ರಿಬ್ಯೂಟ್, ಅಂದರೆ ಯಾವುದು ಕೀ ಇರಲಾರ್ದಂಥ ಅಟ್ರಿಬ್ಯೂಟ್. ಅದು ಫುಲ್ ಕೀ ಮೇಲೆ ಡಿಪೆಂಡ್ ಇರೋದಿಲ್ಲ, ಪಾರ್ಷಿಯಲ್ ಕೀ ಮೇಲೆ ಡಿಪೆಂಡ್ ಇರುತ್ತೆ. ಪಾರ್ಷಿಯಲ್ ಅಂದರೆ ಫಾರ್ ಎಕ್ಸಾಂಪಲ್ 2 ಅಟ್ರಿಬ್ಯೂಟ್ ಕೂಡ ಒಂದು ಕೀ ರೆಡಿ ಮಾಡಿದಿರಂತ ಇದೆ ಅಂತ ತಿಳ್ಕೊರಿ. ಅದರಲ್ಲಿ ಒಂದನ್ನೇ ಯೂಸ್ ಮಾಡಿಕೊಂಡು, 2 ಅಟ್ರಿಬ್ಯೂಟ್ ಅಲ್ಲ, ಒಂದೇ ಅಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ಇನ್ನೊಂದು ಅಟ್ರಿಬ್ಯೂಟ್ ವ್ಯಾಲ್ಯೂವನ್ನು ಕಂಡು ಹಿಡಿಯಕ್ಕೆ ಬಂದರೆ ಅದಕ್ಕೇನಂತಾರೆ ಪಾರ್ಷಿಯಲ್. ಎರಡರದ್ದು ಅವಶ್ಯಕತೆ ಇರೋದಿಲ್ಲ. ಓಕೆ, ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್ ವಿಚ್ ಈಸ್ ಅಬೌಟ್ ಆರ್ಡರ್ ಟೇಬಲ್. ಒಂದು ಯಾವುದೋ ಆರ್ಡರ್ ಟೇಬಲ್ ಡೇಟಾ ನಾನು ತಗೊಂಡು ತೋರಿಸ್ತೀನಿ. ಆರ್ಡರ್ ಟೇಬಲಲ್ಲಿ ಏನೇನು ಡೇಟಾ ಇದೆ? ಆರ್ಡರ್ ಐ ಡಿ ಇದೆ, ಪ್ರಾಡಕ್ಟ್ ಐ ಡಿ ಇದೆ, ಆಮೇಲೆ ಪ್ರಾಡಕ್ಟ್ ನೇಮ್ ಇದೆ. ಸೇಮ್ ನೀವು ಜಸ್ಟ್ ಸ್ಟೂಡೆಂಟ್ ಐ ಡಿ ಅದೆಲ್ಲ ಅಬ್ಸರ್ವ್ ಮಾಡಿದ್ರಲ್ಲ ಅದೇ ಥರ. ಆರ್ಡರ್ ಐ ಡಿಗೆ ಆರ್ಡರ್ 1 ಅಂತ ತಿಳ್ಕೊರಿ.
ಈ ಆರ್ಡರಲ್ಲಿ ಒಂದು ಪ್ರಾಡಕ್ಟ್ ಇದೆ, ಅದ್ಯಾವುದು ಪ್ರಾಡಕ್ಟ್ ಐ ಡಿ P101 ಆ್ಯಂಡ್ ಆ ಪ್ರಾಡಕ್ಟ್ ನೇಮ್ ಯಾವುದು ಲ್ಯಾಪ್ಟಾಪ್. ಆರ್ಡರ್ 2ನಲ್ಲಿ P102 ಇನ್ನೊಂದು ಯಾವುದೋ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ, ಅದ್ಯಾವುದು ಮೌಸ್. ಆರ್ಡರ್ 3ನಲ್ಲಿ ಅಗೇನ್ ಲ್ಯಾಪ್ಟಾಪನ್ನೇ ಆರ್ಡರ್ ಮಾಡಿದ್ದಾರೆ, ಅವರು ಮಾಡ್ಬೋದಲ್ಲ, ದಟ್ ಈಸ್ ಫೈನ್. ದಿಸ್ ಈಸ್ ವಾಟ್ ದ ಟೇಬಲ್ ಲುಕ್ಸ್ ಲೈಕ್. ಇಲ್ಲಿ ನೋಡ್ರಿ, ಐಡೆಂಟಿಫೈ ದಿ ಕೀ ಫಸ್ಟ್. ಯಾವ ಡಿಪೆಂಡೆನ್ಸಿ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಮೊದಲು ಕೀ ಐಡೆಂಟಿಫಿಕೇಶನ್ ಮಾಡ್ರಿ. ಕ್ಯಾನ್ ಆರ್ಡರ್ ಐ ಡಿ ಅಲೋನ್ ಐಡೆಂಟಿಫೈ ದಿ ರೋ ಯುನಿಕ್ಲಿ? ಬರೀ ಆರ್ಡರ್ ಐ ಡಿಯಿಂದನೇ ರೋ, ಫಾರ್ ಎಕ್ಸಾಂಪಲ್ ಇದು ಆರ್ಡರ್ ಐ ಡಿ 1 ಅಂತಾನೆ ತಿಳ್ಕೊರಿ. ಆರ್ಡರ್ 1ನಲ್ಲಿನೇ 2 ಪ್ರಾಡಕ್ಟ್ ಇರ್ಬೋದಲ್ಲ, ದಟ್ ಈಸ್ ಆಲ್ಸೋ ಪಾಸಿಬಲ್. ಇದು ಆರ್ಡರ್ ಐ ಡಿ 2 ಅಂತ ತಿಳ್ಕೊರಿ. ಓಕೆ, ಇದರ ಅರ್ಥ ಏನು? ಒಂದೇ ಆರ್ಡರಲ್ಲಿ ಮೆನಿ ಪ್ರಾಡಕ್ಟ್ಸ್ ಇರ್ಬೋದು. ಗಾಟ್ ಇಟ್? ಒನ್ ಆರ್ಡರ್ ಕ್ಯಾನ್ ಕಂಟೇನ್ ಮೆನಿ ಪ್ರಾಡಕ್ಟ್ಸ್ ಆ್ಯಂಡ್ ಒನ್ ಪ್ರಾಡಕ್ಟ್ ಕ್ಯಾನ್ ಅಪಿಯರ್ ಇನ್ ಮೆನಿ ಆರ್ಡರ್ಸ್. ದಿಸ್ ಇಸ್ ಪಾಸಿಬಲ್, ಹೌದಲ್ಲ? ಒಂದು ಆರ್ಡರ್ ಒಳಗಡೆ ಮೆನಿ ಪ್ರಾಡಕ್ಟ್ಸ್ ಇರ್ಬೋದು. ಆಮೇಲೆ ಒಂದೇ ಪ್ರಾಡಕ್ಟು ಲೈಕ್ ಲ್ಯಾಪ್ಟಾಪ್ ಬೇರೆ ಬೇರೆ ಆರ್ಡರಲ್ಲಿ ಇರ್ಬೋದು. ಒಬ್ಬರು ಆರ್ಡರ್ ಮಾಡಿದ್ರೆ ಇನ್ನೊಬ್ಬರು ಮಾಡಬಾರ್ದು ಅಂತ ಏನಿಲ್ಲ, ದಟ್ ಈಸ್ ಫೈನ್. ಲೆಟ್ ಅಸ್ ಐಡೆಂಟಿಫೈ ದ ಕೀ. ಇದರಲ್ಲಿ ಕೀ ಯಾವುದಾಗುತ್ತೆ ಹೇಳ್ರಿ? ಕೀ ಅಂದರೆ ಏನು ಮೊದಲು ತಿಳ್ಕೊರಿ. ಕೀ ಮೀನ್ಸ್ ಇಟ್ ಈಸ್ ಎ ಪ್ರೈಮರಿ ಕೀ. ಅದರಿಂದ ಒಂದು ರೋವನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್, ನಿಮ್ದು ಆಧಾರ್ ನಂಬರ್ ಇದೆ, ಆಧಾರ್ ನಂಬರಿಂದ ನಿಮ್ಮನ್ನ ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರುತ್ತೆ. ಅದು ಬೇರೆದವ್ರಿಗೆ ರಿಪೀಟ್ ಆಗಿರಬಾರ್ದು. ಆರ್ಡರ್ ಐ ಡಿ ನೋಡ್ರಿ ರಿಪೀಟ್ ಆಗಿದೆ, ಪ್ರಾಡಕ್ಟ್ ಐ ಡಿನೂ ರಿಪೀಟ್ ಆಗಿದೆ, ಪ್ರಾಡಕ್ಟ್ ನೇಮ್ ಅಂತೂ ರಿಪೀಟ್ ಆಗೇ ಆಗುತ್ತೆ. ಹಾಗಂದರೆ ಆರ್ಡರ್ ಐ ಡಿ ಅನ್ನೋದನ್ನು ನೀವು ಕೀಯಾಗಿ ತೊಗೊಳಕ್ಕೆ ಬರೋದಿಲ್ಲ ಇಂಡಿವಿಜುವಲಿ. ಇವನ್ ಪ್ರಾಡಕ್ಟ್ ಐ ಡಿಯನ್ನು ಕೀಯಾಗಿ ತೊಗೊಳಕ್ಕೆ ಬರೋದಿಲ್ಲ, ಬಿಕಾಸ್ ಪ್ರಾಡಕ್ಟ್ ಐ ಡಿನೂ ರಿಪೀಟ್ ಆಗಿದೆ. ಹಾಗಂದರೆ ಆರ್ಡರ್ ಐ ಡಿ ಪ್ರಾಡಕ್ಟ್ ಐ ಡಿ ಎರಡು ಕಂಬೈನ್ ಮಾಡಿ ಯು ಕ್ಯಾನ್ ಟೇಕ್ ಕೀ. ಕಾಂಬಿನೇಷನ್ ಆಫ್ ಬೋತ್. ಪ್ರಾಡಕ್ಟ್ ನೇಮ್ ಅಂತೂ ಕೀ ಆಗಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ವಿಲ್ ರಿಪೀಟ್. ಹಾಗಂದರೆ ದ ಕೀ ಕ್ಯಾನ್ ಬಿ ಕಾಂಬಿನೇಷನ್ ಆಫ್ ಆರ್ಡರ್ ಐ ಡಿ ಪ್ರಾಡಕ್ಟ್ ಐ ಡಿ. ಇದು ಪ್ರೈಮರಿ ಕೀ. ಎರಡು ಕೂಡ ಒಂದು ಕೀ ರೆಡಿ ಆಯಿತು. ಎರಡು ಅಟ್ರಿಬ್ಯೂಟ್ಸ್ ಇದ್ದರೆ ಅದಕ್ಕೆ ಯಾವ ಕೀ ಅಂತ ಕರೀತಾರೆ? ಕಾಂಪೋಸಿಟ್ ಕೀ, ವಿಚ್ ಈಸ್ ಪ್ರೈಮರಿ ಕೀ. ಗಾಟ್ ಇಟ್? ಅರ್ಥ ಆಗ್ತಾ ಇದೆಲ್ಲ? ಈಸಿ. ದೆನ್ ನೌ ವಿ ನೀಡ್ ಟು ಫೈಂಡ್ ದಿ ಡಿಪೆಂಡೆನ್ಸಿ. ಏನು ಡಿಪೆಂಡೆನ್ಸಿ ಎಕ್ಸಿಸ್ಟ್ ಇದೆ ಅಂತ ನಾವು ತಿಳ್ಕೋಬೇಕು. ಇರೋದು ಒಂದೇ ಈಗ ಅಟ್ರಿಬ್ಯೂಟ್, ನಾನ್ ಕೀ ಅಟ್ರಿಬ್ಯೂಟ್, ಅದ್ಯಾವುದು? ಪ್ರಾಡಕ್ಟ್ ನೇಮ್. ಅದು ಯಾವುದರ ಮೇಲೆ ಡಿಪೆಂಡ್ ಇದೆ ಅನ್ನೋದನ್ನು ತಿಳ್ಕೋಬೇಕು. ಫೈಂಡ್ ಡಿಪೆಂಡೆನ್ಸಿ ಫೈಂಡ್ ಔಟ್ ಮಾಡೋಣ. ಇರೋದು ಒಂದೇ ಪ್ರಾಡಕ್ಟ್ ಅಟ್ರಿಬ್ಯೂಟ್ ಉಳಿದಿದೆ, ಅದ್ಯಾವುದು? ಪ್ರಾಡಕ್ಟ್ ನೇಮ್. ಅದು ಆರ್ಡರ್ ಐ ಡಿ ಮತ್ತು ಪ್ರಾಡಕ್ಟ್ ಐ ಡಿ ಎರಡದ್ರ ಮೇಲೇನೂ ಡಿಪೆಂಡ್ ಇದೆನೋ, ಅಥವಾ ಅವು ಎರಡರಲ್ಲಿ ಒಂದರ ಮೇಲೆ ಮಾತ್ರ ಡಿಪೆಂಡ್ ಇದೆಯೋ ಅನ್ನೋದನ್ನು ಕಂಡುಹಿಡಿಬೇಕು. ಓಕೆ, ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ. ಪ್ರಾಡಕ್ಟ್ ನೇಮ್ ಯಾವಾಗಲೂ ಪ್ರಾಡಕ್ಟ್ ಐ ಡಿ ಮೇಲೇ ಡಿಪೆಂಡ್ ಆಗಿರುತ್ತೆ. ಪ್ರಾಡಕ್ಟ್ ನೇಮ್ ಪ್ರಾಡಕ್ಟ್ ಐ ಡಿಯಿಂದ ಕಂಡುಹಿಡಿಬೋದಲ್ಲ. ನೋ ನೀಡ್ ಆಫ್ ಆರ್ಡರ್ ಐ ಡಿ. ಅಂದರೆ ಪ್ರಾಡಕ್ಟ್ ನೇಮ್ ವೆದರ್ ಪ್ರಾಡಕ್ಟ್ ನೇಮ್ ಡಿಪೆಂಡ್ಸ್ ಆನ್ ದ ಹೋಲ್ ಕೀ, ಅಂದರೆ ಕಂಪ್ಲೀಟ್ ಕೀ, ಆರ್ಡರ್ ಐ ಡಿ ಪ್ರಾಡಕ್ಟ್ ಐ ಡಿ ಎರಡರ ಮೇಲೇನೂ ಡಿಪೆಂಡ್ ಇದೆನೋ, ಬರೀ ಪ್ರಾಡಕ್ಟ್ ಐ ಡಿ ಮೇಲೆ ಡಿಪೆಂಡ್ ಇದೆ? ಬರೀ ಪ್ರಾಡಕ್ಟ್ ಐ ಡಿ ಸಾಕಲ್ಲ. ಪ್ರಾಡಕ್ಟ್ ನೇಮ್ ಡಿಪೆಂಡ್ಸ್ ಓನ್ಲಿ ಆನ್ ಪ್ರಾಡಕ್ಟ್ ಐ ಡಿ. ನೋಡ್ರಿ, ನಮ್ದು ಕೀ ಯಾವುದಿದೆ? ಕಾಂಬಿನೇಷನ್ ಇದೆ. ಈ ಹೋಲ್ ಕೀ ಮೇಲೆ ಡಿಪೆಂಡ್ ಇಲ್ಲ, ಅದು ಪಾರ್ಟ್ ಆಫ್ ದಿ ಕೀ ಮೇಲೆ ಡಿಪೆಂಡ್ ಇದೆ. ಪಾರ್ಟ್ ಆಫ್ ದಿ ಕೀ ಮೇಲೆ ಡಿಪೆಂಡ್ ಇದ್ರೆ ಅದಕ್ಕೆ ಏನಂತಾರೆ? ಪಾರ್ಷಿಯಲ್. ಡೆಫಿನೆಟ್ಲಿ ಇಟ್ ಈಸ್ ಪಾರ್ಷಿಯಲ್. Means you can say clearly the product ID determines product name. Means product name depends on product ID.
ನೋ ನೀಡ್ ಆಫ್ ಹೋಲ್ ಕೀ ಟು ಡಿಟರ್ಮೈನ್ ಪ್ರಾಡಕ್ಟ್ ನೇಮ್. ಅಂದರೆ ಪ್ರಾಡಕ್ಟ್ ನೇಮ್ ಕಂಡುಹಿಡಿಯೋಕ್ಕೆ ಕಂಪ್ಲೀಟ್ ಕೀ ಅವಶ್ಯಕತೆ ಇಲ್ಲ, ಬರೀ ಪ್ರಾಡಕ್ಟ್ ಐ ಡಿ ಇದ್ದರೆ ಸಾಕು. ಹಂಗಂದ್ರೆ ಪಾರ್ಟ್ ಆಫ್ ದಿ ಕೀ ಮೇಲೆ ಇದು ಡಿಪೆಂಡ್ ಇದೆ ಅಂತ ಅರ್ಥ. ಹಂಗಂದ್ರೆ ಡಿಪೆಂಡೆನ್ಸಿ ಹೆಂಗೆ ಬರಿಬೋದು ನೋಡ್ರಿ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್: ಪ್ರಾಡಕ್ಟ್ ಐ ಡಿ ಇಂದ ಪ್ರಾಡಕ್ಟ್ ನೇಮ್ ಕಂಡುಹಿಡಿಬಹುದು. ನೋ ನೀಡ್ ಆಫ್ ಹೋಲ್ ಕೀ, ನೋ ನೀಡ್ ಆಫ್ ಹೋಲ್ ಕಂಪ್ಲೀಟ್ ಕೀ ಟು ಡಿಟರ್ಮೈನ್ ಪ್ರಾಡಕ್ಟ್ ನೇಮ್. ಪ್ರಾಡಕ್ಟ್ ನೇಮ್ ಕಂಡುಹಿಡಿಯೋಕ್ಕೆ ಪೂರ್ತಿ ಕೀ ಅವಶ್ಯಕತೆ ಇಲ್ಲ, ಪಾರ್ಟ್ ಆಫ್ ದಿ ಕೀ ಅದ್ಯಾವುದು ಪ್ರಾಡಕ್ಟ್ ಐ ಡಿ ಅಷ್ಟೇ ಸಾಕು. ಗಾಟ್ ಇಟ್? ಅದರ ಅರ್ಥ ಏನು? ಇಟ್ ಡಿಪೆಂಡ್ಸ್ ಆನ್, ದಟ್ ಈಸ್ ಪ್ರಾಡಕ್ಟ್ ನೇಮ್ ಡಿಪೆಂಡ್ಸ್ ಆನ್ ಪಾರ್ಟ್ ಆಫ್ ದಿ ಕೀ, ಪಾರ್ಟ್ ಆಫ್ ದಿ ಕೀ. ಆ ಪಾರ್ಟ್ ಆಫ್ ದಿ ಕೀ ಯಾವುದು? ಪ್ರಾಡಕ್ಟ್ ಐ ಡಿ ಓನ್ಲಿ. That's why you can call it as partial dependency. Hence it is partial. Hence it is partial dependency. Partial functional dependency. ಅಂದರೆ there is problem. ಇಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ ಅಂತ ಅರ್ಥ. ವೇರ್ ಈಸ್ ದ ರಿಡಂಡೆನ್ಸಿ? ಎಲ್ಲಿ ಡುಪ್ಲಿಕೇಶನ್ ಇದೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಎಲ್ಲ ಆರ್ಡ್ರಲ್ಲಿನೂ ಅವರೆಲ್ಲರೂ ಲ್ಯಾಪ್ಟಾಪ್ನೇ ಪರ್ಚೇಸ್ ಮಾಡಿದರೆ ಏನಾಗುತ್ತೆ? ಒಂದು 100 ಪೀಪಲ್ ಅಥವಾ 1000 ಪೀಪಲ್ ಎಲ್ಲರೂ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ದಾರೆ ಅಂತ ತಿಳ್ಕೊರಿ. 100 ಟೈಮ್ಸ್ ಲ್ಯಾಪ್ಟಾಪ್ 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 ವಿಲ್ ರಿಪೀಟ್. ಇಲ್ಲೇ ಇದೆ ನೋಡ್ರಿ ರಿಡಂಡೆನ್ಸಿ, ಇದೇ ಡುಪ್ಲಿಕೇಶನ್. ಯಾಕೆ ಡುಪ್ಲಿಕೇಶನ್ ಬಂತು? ಬಿಕಾಸ್ ದೇರ್ ಈಸ್ ಪಾರ್ಷಿಯಲ್ ಡಿಪೆಂಡೆನ್ಸಿ. ಗಾಟ್ ಇಟ್? ದಿಸ್ ಈಸ್ ಬ್ಯಾಡ್ ಡಿಸೈನ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೇಮ್ ಪ್ರಾಡಕ್ಟ್ ಅಪಿಯರ್ಸ್ ಇನ್ ಮೆನಿ ಆರ್ಡರ್ಸ್, ದಟ್ ಈಸ್ ಲ್ಯಾಪ್ಟಾಪ್. ಹಿಯರ್ ಇಫ್ ಯು ಅಬ್ಸರ್ವ್, ಸೇಮ್ ಪ್ರಾಡಕ್ಟ್, that is laptop appears in many orders. 1000 ಪೀಪಲ್ ಎಲ್ಲರೂ ಲ್ಯಾಪ್ಟಾಪ್ನೇ ಆರ್ಡರ್ ಮಾಡಿದಾರೆ ಅಂತ ತಿಳ್ಕೊರಿ. 1000 ಟೈಮ್ಸ್ ಲ್ಯಾಪ್ಟಾಪ್ ರಿಪೀಟ್ ಆಗುತ್ತಲ್ಲ, ಅಂದರೆ ಪ್ರಾಡಕ್ಟ್ ನೇಮ್ ರಿಪೀಟ್ಸ್. ದಟ್ಸ್ ವೈ ದಿಸ್ ಈಸ್ ಬ್ಯಾಡ್ ಡಿಸೈನ್. ಬ್ಯಾಡ್ ಡಿಸೈನ್ ಅಂತ ಹೆಂಗೆ ಗೊತ್ತಾಯ್ತು? ಯಾಕಂದರೆ ಅಲ್ಲಿ ಪಾರ್ಷಿಯಲ್ ಡಿಪೆಂಡೆನ್ಸಿ ಇದೆ. ಡೆಫಿನೆಟ್ಲಿ ಡಿಪೆಂಡೆನ್ಸಿ ನಾವು ಯಾಕೆ ಸ್ಟಡಿ ಮಾಡಬೇಕು? ಎಲ್ಲಿ ರಿಡಂಡೆನ್ಸಿ ಇದೆ ಅಂತ ಕಂಡುಹಿಡಿಬೇಕಲ್ಲ ನೀವು. ದ್ಯಾಟ್ಸ್ ವೈ ಆ ರಿಡಂಡೆನ್ಸಿ ಎಲ್ಲಿದೆ ಅಂತ ಕಂಡುಹಿಡಿದು ಬಿಟ್ಟರೆ ಆಮೇಲೆ ನಾರ್ಮಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ಬ್ಯಾಡ್ ಡಿಸೈನ್ ಇದ್ದಿದ್ದು ಗುಡ್ ಡಿಸೈನ್ ಕನ್ವರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್. ಓಕೆ, ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.